ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಯವರು ಏನೇನು ಕೊಡಿಸಿದ್ರು ಅಂತ ಇವತ್ತು ನಾನು ತೋರಿಸ್ಕೊಂಬರ್ತೀನಿ. ಓಕೆನಾ? ನಾನು ಬಂದು ಯುಗಾದಿ ಹಿಂದಿನ ದಿವಸ ಅಂದರೆ ಅಮಾವಾಸ್ಯೆ ಹಿಂದಿನ ದಿವಸ ಹೋಗಿದ್ವಿ ಬೊಮ್ಮನಹಳ್ಳಿಗೆ. ನಾವೆಲ್ಲ ತರಕಾರಿ ಏನೇನು ಬೇಕೆಲ್ಲ ಅಲ್ಲೇ ತೊಗೊಳೋದು ಬೊಮ್ಮನಹಳ್ಳಿಗೆ. ಹಾಗೆ ಮನೆಗೆ ಯುಗಾದಿಗೆ ಏನೇನು ಬೇಕೋ ಐಟಮ್ಸ್ ಅದನ್ನೆಲ್ಲ ತೊಗೊಂಡು, ಹಾಗೆ ನಮ್ಮ ಮನೆಯವರು ನನಗೆ ಮೂಗ್ಬಟ್ಟು ಕೊಡಿಸಿದ್ದಾರೆ. ನೋಡಿ ಚೆನ್ನಾಗಿದೆಯಾ ಮೂಗ್ಬಟ್ಟು, ಮತ್ತು ಕಾಲುಂಗ್ರನ ತೊಗೊಂಡು ಬಂದಿದ್ದೀನಿ. ಇಷ್ಟು ರೇಟಲ್ಲೂ ಕೂಡ ನಮ್ಮ ಮನೆಯವ್ರು ಕೊಡಿಸಿದ್ದಾರೆ. ಸೊ ಇದು ಬಂದು 1500 ರೂಪಾಯಿ ಇದು ಮೂಗ್ಬಟ್ಟಿಗೆ. ಹಾಗೆ ಕಾಲುಂಗ್ರ ಬಂದುಬಿಟ್ಟು 6000 ಏನೋ ಆಯಿತು 2 ತೊಲೆಗೆ. ಇವಾಗ ಬಂಗಾರ ರೇಟ್ ಹೇಗೆ ಗಗನಕ್ಕೇರಿದೆ, ಹಾಗೆ ಬೆಳ್ಳಿ ರೇಟ್ ಕೂಡ ಗಗನಕ್ಕೇರಿದೆ. ನೋಡಿ ನನ್ನ ಕಾಲುಂಗ್ರ ಹೇಗಿದೆ ಅಂತ ತೋರಿಸ್ತೀನಿ. ಓಕೆನಾ? ನೋಡಿ ಈ ಥರ ಇದೆ, 2 ತೊಲೆ ಇದೆ. ಹಾಗೆ ಇವು ಬಂದು ಇದು ಚೈನು ಮತ್ತು ಕಾಲು ಕಡ್ಗ. ಆವಾಗಲೇ ಈ ಒಂದು 2-3 ವರ್ಷದ ಹಿಂದೆನೇ ತೊಗೊಂಡಿದ್ದೆ. ಸೊ ಇವಾಗ ಜಸ್ಟ್ ಕಾಲುಂಗ್ರ ಮತ್ತು ಇವು ಕೂಡ ಹಳೇವೆ, ಅಪ್ಪಾಜಿ ಕೊಡಿಸಿದ್ರು. ಸೊ ಕಾಲುಂಗ್ರ ಮಾತ್ರ ತವ್ರ ಮನೆಯವರೇ ಕೊಡಿಸ್ಬೇಕು ಅಂತಾರೆ. ಸೊ ನಮ್ಮದು ಮದುವೆ ಆದಾಗಿಂದನೂ ಕೂಡ ನಮ್ಮ ಮನೆಯವರೇ ಕೊಡಿಸಿದ್ದಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅವ್ರನ್ನೂ ನಮ್ಮ ತವ್ರ ಮನೆಯವ್ರನ್ನೂ ಕೇಳಿದ್ರು, ಅವರು ಏನೂ ಅನ್ನಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರೇ ಯಾವಾಗಲೂ ಕಾಲುಂಗ್ರನೂ ಕೊಡಿಸೋದು, ಹಾಗೆ ಮೂಗ್ಬಟ್ಟು ಕೂಡ ನಮ್ಮ ಮನೆಯವರೇ ಕೊಡಿಸೋದು. ಹೇಗಿದೆ ಅಂತ ನೋಡಿ. ಆವಾಗಲೇ ಮತ್ತು ನನ್ನ ಮಕ್ಕಳಿಗೆ 2 ಚೇರ್ ತೊಗೊಂಡೆ, ಇದು ಒಂದು ಮತ್ತು ಅದು ಒಂದು. ಸೊ ಸ್ವಲ್ಪ ಅಲ್ಲಿ ಬಟ್ಟೆ ಮೆಸ್ ಆಗಿದೆ, ಅದನ್ನು ಇಗ್ನೋರ್ ಮಾಡಿಬಿಡಿ. ಆಮೇಲೆ ದೊಡ್ಡ ಚೇರ್ ಒಂದು ತೊಗೊಂಡು ಬಂದಿದ್ದೀವಿ, ತೋರಿಸ್ತೀನಿ. ಹಾಗೆ 1-2 ಚೇರನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಇವಾಗ ಸಿಲಿಂಡರ್ ಅಭಾವನೂ ಕೂಡ ತುಂಬಾ ಆಗಿದೆ. ಸೊ ಇವಾಗ ಟೈಮ್ ಬಂದು 4 ಗಂಟೆ. ಸೊ ಇವಾಗ ಕಸ ಎಲ್ಲ ಮಾಡಿಕೊಂಡು ಮುಂದೆ ಮತ್ತೆ ಏನಾಗುತ್ತೆ ಅಂತ ತೋರಿಸ್ಕೊಂಬರ್ತೀನಿ. ಓಕೆನಾ? ಬನ್ನಿ ನೋಡ್ಕೊಂಬರೋಣ. ಕಾಲುಂಗ್ರ ತೊಗೊಂಡು ಬಂದಾಗ ಅವರು ಕಾಲುಂಗ್ರ ಇಡಲ್ಲ ಅಂದರು. ಸೊ ಹಾಗಾಗಿ ಮನೇಲಿ ಬಂದೇ ಇಟ್ಕೊಳ್ಳೋಣ ಅಂತ ನೋಡಿದೆ, ಅದು ಫುಲ್ ಫಿಟ್ಟಾಗಿ ಹೋಗಿತ್ತು. ಸೊ ಹಾಗಾಗಿ ನಮ್ಮ ಮನೆಯವರೇ ಇಕ್ತಾಯಿದ್ದಾರೆ. ಬಟ್ ಚೆನ್ನಾಗಿ ಇಟ್ಟರು, ಕಾಲು ಸ್ವಲ್ಪ ನೋವು ಮಾಡಿದ್ರು ಅಷ್ಟೇ. ಚೆನ್ನಾಗಿದೆ, ಸಖತ್ತಾಗಿತ್ತು. ಅದಕ್ಕೇನೇನೋ ಸಾಹಸ ಮಾಡಿ ಕಾಲೆಲ್ಲ ನೋವು ಮಾಡ್ಕೊಂಡಿದ್ದೆ ನಾನು. ಹಾಗೆ ನಮ್ಮ ಮನೆಯವರು ಸಿಲಿಂಡರ್ ತರೋಕ್ಕಂತ ಇಟ್ಕಿಗೆ ಹೋಗಿದ್ದರು. ಸೊ ಅದೇನೋ ಸಿಲಿಂಡ್ರ್ ಕೆಲಸ ಆಗಲಿಲ್ಲ ಅಂತ ಬರುವಾಗ ಕೋಡ್ಬಳೆ, ಖಾರ ಮತ್ತು ಎಗ್ ಪಪ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಫೋನ್ ಮಾಡಿ ಹೇಳಿದ್ದೆ ತೊಗೊಂಬರೋಕ್ಕೆ, ತೊಗೊಂಬಂದರು. ಚಿನ್ನಿ ಏನು ಮಾಡಕತ್ತಿ? ಹಾಂ ಯಾರ್ದ? ನಿಂದು ಫೋಟೋ ತೆಗಿಬಾರ್ದಾ? ಹಾಂ ಯಾಕೆ ತೆಗಿಬಾರ್ದು ಫೋಟೋ? ತೆಗಿಬಾರ್ದಾ? ವಿಡಿಯೋ ಹಾಯ್ ಮಾಡಿ ಮತ್ತೆ. ಹಾಯ್ ಮಾಡಮ್ಮ. ಚಿನ್ನಿ ಹಾಯ್ ಮಾಡ್ತಿಲ್ಲವ? ಮಾಡಲ್ಲ? ಹಾಯ್ ಮಾಡಮ್ಮ. ಮಾಡಲ್ಲ? ಬೇಗ. ಚಾಕೋಲ್ಲ ಪಜ್ಜಿ, ಅದು ಸ್ಪೂನು. ಚಾಕೋಲ್ಲ, ಅದು ಸ್ಪೂನು. ಹಾಯ್ ಮಾಡು. ಇವು ದುಂಡು ಮಲ್ಲಿಗೆ ಹೂವು ಅಂತ ನಮ್ಮ ಗಿಡದಲ್ಲೇ ಬಿಟ್ಟಿರೋವಂಥ ಹೂವಿದು. ಸೊ ಅದನ್ನು ಇವಾಗ ಯಾವ ಥರ ಕಟ್ಟೋದು ಮಲು ಹಾಕಿ ಅಂತ ತೋರಿಸ್ತೀನಿ. ನೋಡಿ, ಈ ಕಡೆ ಒಂದು ಮಗ್ಗಿ ಇಟ್ಕೊಂಡು, ಆ ಕಡೆ ಒಂದು ಮಗ್ಗಿ ಅಂದರೆ ಹೂವನ್ನ ಇಟ್ಕೊಂಡು ಒಂದ್ಸಲ ಕೆಳಗಿಂದ ರೊಟೇಟ್ ಮಾಡಿ, ಆಮೇಲೆ ಕೈನ ರೊಟೇಟ್ ಮಾಡಿಕೊಂಡು ಮೇಲ್ಗಡೆಯಿಂದ ಹಾಕಿದರೆ ನಾಟ್ನ ಒಂದು ರೆಡಿ ಆಗುತ್ತೆ ಈ ಥರ. ಸೊ ಮತ್ತೆ ಇನ್ನೊಂದು ಸಲ ತೋರಿಸ್ತೀನಿ, ನೋಡ್ಕೊಳ್ಳಿ. ಕೆಳಗಡೆ ಒಂದು ಹೂ ಇಟ್ಕೊಂಡು, ಮೇಲ್ಗಡೆ ಒಂದು ಹೂ ಇಟ್ಕೊಂಡು, ಕೆಳಗಡೆಯಿಂದ ಒಂದು ನಾಟ್ ಹಾಕಬೇಕು. ಆಮೇಲೆ ನೋಡಿ, ಕೈ ರೊಟೇಟ್ ಮಾಡಿಕೊಂಡು ಆಮೇಲೆ ಮೇಲ್ಗಡೆಯಿಂದ ಒಂದು ನಾಟ್ ಹಾಕಿಬಿಟ್ರೆ ಕ್ಲಿಯರ್ ಆಗುತ್ತೆ. ಈ ಥರ ಮಗ್ಗಿನ ಕಟ್ಕೊತ ಹೋಗಬೇಕು. ನೋಡಿ, ಈ ಥರ ಕಟ್ಕೊಂಡ್ಬಿಟ್ರೆ ಹೂವು ಇವಾಗ ರೆಡಿ ಆಯಿತು. ನಮ್ಮ ಅಂಗೈಲ್ಲ ಅಷ್ಟು ಹೂ ಬಿಡುತ್ತೆ. ಸೊ ಸಖತ್ತಾಗಿರುತ್ತೆ, ಘಮ ಘಮ ಅನ್ನುತ್ತೆ. ಹೆಣ್ಮಕ್ಳಿಗೆ ಹೂವು ಅಂದರೆ ಅಷ್ಟೇ ಅಲ್ವಾ. ಆಲ್ಮೋಸ್ಟ್ ಆಲ್ ಈ ವಿಡಿಯೋದಲ್ಲಿ ಎಲ್ಲದನ್ನೂ ತೋರಿಸಿದ್ದೀನಿ.
ನಮ್ಮ ಮನೆಯವರು ಕಾಲುಂಗುರ ಎಲ್ಲ ಮುತ್ತೈದೆ ಆಗಿರೋ ಅಂಥ ಹೆಣ್ಮಕ್ಳು ಏನೇನು ಕ್ವಾಲಿಟೀಸ್ ಅಂದರೆ ಏನೇನು ಮುಟ್ಕೋಬೇಕು ಏನೇನು ಹಾಕ್ಕೋಬೇಕು ಎಲ್ಲದನ್ನೂ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆನಾ, ನೋಡಿ ಸಖತ್ತಾಗಿ ಕಾಣ್ತಾ ಇದೆ, ಸೂಪರ್ ಆಗಿರುತ್ತೆ ಹೂವು ಇದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್.